ಕ್ರೀಮ್ 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 ಪಟ್ ಪಟ್ ಚಚ್ ಸ್ವಾಹ. ಅಯ್ಯೋ ಶಾಲು ತೊಂಬರತ್ತಿಗೆ ಮೊಬೈಲ್ ತೆಗ್ದು ನೋಡಿ ಸಣ್ಣ ವಶೀಕರಣ ಬರ್ತಾವ ಸರಿ ಪಟ್ ಪಟ್ ಸ್ವಾಹ. ಹಳ್ಳಿ ಮರದಲ್ಲಿ ಒಂದು ಬಿಳಿ ಬಟ್ಟೆಯನ್ನು ತೆಗೆದುಕೊಳ್ಳಿ, 3 ಲವಂಗವನ್ನು ಹಾಕಿ, 2 ಏಲಕ್ಕಿ ಹಾಕಿ, ಒಂದು ಅಷ್ಟು ಕೊನೆ ಹಾಕಿ ಬೇವಿನ ಮರಕ್ಕೆ ಕಟ್ಟಿ ಬಂದೆ. ಬೇವಿನ ಮರಕ್ಕೆ 9 ಎಸಳು ಬೆಳ್ಳುಳ್ಳಿಯನ್ನು ತೆಗೆದುಕೊಂಡು ಕರದಾರವನ್ನು ತೆಗೆದುಕೊಂಡು ಸಾರು 9 ಬೆಳ್ಳುಳ್ಳಿಯನ್ನು ಪೋಲಿಸಿ ಅವರ ಹೆಸರನ್ನು ಹೇಳಿ ಬೇವಿನ ಮರಕ್ಕೆ ಕಟ್ಟಿ ಬನ್ನಿ. ರಾಧಣ್ಣ ಅಂತ ಕಾಣವ, ಅದ್ಯಾರೋ ಬೇರೆ ಮಾನವಿ, ಅದು ಯಾರೋ ಏನೋ ತೆಂಗಿನ ಮರ ಕಟ್ಟಿರ್ಕೊಂಡು ಬೀಳಬಟ್ಟೆ ನಾನು ಕಾಣವ, ಯಾರು ಕಟ್ಟಾರ ಯಾರೋ ಏನೋ ಕಟ್ಟಾರೆ, ಯಾರು ಸೋಕುಪ್ಪ ಕಟ್ಟಿತ್ತು. ಅಯ್ಯೋ ನಮ್ಮ ಆಟಾರದ ಇವತ್ತು ತೆಂಗಿನ ಮರ ಬೇವಿನ ಮರ ಹಳ್ಳಿ ಮರ ಏನೋ ಸಿಟ್ಟು ಕಟ್ಟಿ ಬಂದ ಕಳಿಸ ನಾನು. ಯಾವುದು ಕರೆಕ್ಟ್ ವಶೀಕರಣ ಅನ್ನಿಸ್ತು ನಿಮಗೆ? ಯೂಟ್ಯೂಬಲ್ಲಿ ಹೇಳಿರೋದಿಲ್ಲ, ಯೂಟ್ಯೂಬಲ್ಲಿ ಹೇಳಿರೋದ್ರಲ್ಲೆಲ್ಲ ಯಾವ್ದು ಕರೆಕ್ಟ್ ವರ್ಕೌಟ್ ಆಯ್ತು ವಶೀಕರಣ? ವಶೀಕರಣ ಡೈಲಿ ನೋಡಿನಾ, ಏನು ಅಲ್ಲಿ ನೋಡ್ತೀನಿ ಈ ಕಡೆದಲ್ಲಿ ಪೆನ್ ತಗ ಹೆಸರೇ ಬರ್ಕೊಳ್ಳೋದಾಗ ಬರೀಸನ್ ಓಮ ಸ್ವಾಹ ರೀಮ್ ರೀಮ್ 5 ಸಾರಿ ಅನ್ನಿ 9 ಸಾರಿ ಅನ್ನಿ ಸರ್ ಮನೆ 101 ಸಾರಿ 150 ಸಾರಿ ಅವ್ರು ಹೇಳ್ತೀನಿ ಎಲ್ಲನೂ ಬರ್ಕಡಿ ಯಾವ ವರ್ಕೌಟ್ ಆದ್ಲ ಕಡಿಸನು ಒಂದು ಚೆನ್ನ ಕೊನೆ ಮನೆಯಮ್ಮನ ಮಂಜಪ್ಪನಲ್ಲಿ ವರ್ಕೌಟ್ ಸರ್ ಅದು ಏನೇನು ಕೊಡ್ತಾರೆ ಅವೆಲ್ಲ ಅದೇನು ಗೊತ್ತಾ ಸರ್, ಅದು ಸ್ವಾಮೀಜಿಗಳು ಹೇಳಿದ್ರು ನಿಜ ಸುಳ್ಳಾಗಲ್ಲ. ಫೋನ್ ನಂಬರ್ ಬೇರೆ ಬರ್ಕಡ್ವಿ, ಅವ್ರನ್ನ ಕೇಳೋ ಸ್ವಾಮೀಜಿಗಳು ಅಂತ ಸರ್. 2-3 ದಿವಸ ಸ್ವಾಮೀಜಿಗೆ ಫೋನ್ ಮಾಡಿದೆ ಕಣಮ್ಮ, ಇಲ್ಲಿಗೆ ಬರ್ಬೇಕು ಕಣಮ್ಮ, ಬೆಂಗಳೂರಿಗೆ ಈ ಏರಿಕೆ ಬನ್ನಿ ಅಂತ ನಾನು ಬಳ್ಳಕ್ಕೈತೈತೆ. ಸೊ ಇಲ್ಲಿ ಮೊಬೈಲ್ ಕೊಟ್ಟಿದ್ರು ವಶೀಕರಣ ಎಂತದೆ, ಅಲ್ಲಿ ಪರಿಹಾರ ಆಗಲ್ಲಮ್ಮ, ಇಲ್ಲಿಗೆ ಬರ್ಬೇಕು. ಯಾರು ಜಂತು ನಿನ್ಬಿಟ್ಲಿ ನಾಯಕ, ನಾನೇ ಬೆಂಗಳೂರು ಯಾವ್ಯಾವ ನೋಡಿದ್ದೇನೆ, ಹಾಸನಕ್ಕೆ ಹೋದ್ರೆ ವಾಪಸ್ ಬರೋದು ಗೊತ್ತು ಮನೆಗೆ. ಅಯ್ಯೋ ಕತೆ ನೇಷ ನಾವು ಹುಚ್ಚಿರ್ಬೇಕು ಚಲೋ ಅಪ್ಪಾಜಿ ಹುಚ್ಚಿರ್ಬೇಕು. ಏನು ಮಾಡ್ತಿದ್ದೀನಿ ನಾನು, ಏನೋ ವಶೀಕರಣ ಮಾಡ್ತಿದ್ದೀನಿ. ಮಾಡಿದ್ರ ಅಂದ್ರಲ್ಲ ತಾಯಿನ ಮಕ್ಕಳು ಬೇರೆ ಅದಾರೆ, ತಂದೆ ತಾಯಿನ ಮಕ್ಕಳು ಬೇರೆ ಆದ್ರೂ ಒಂದಾಗುತ್ತೆ ಅನ್ನೋ ಕಲಹಗಳು ಬಂದಿದ್ದಾರೆ ಮನೆಯ ಸಂಸಾರ. ಶಿವನ ಮಾಡತ್ತೀರಿ ಶಿವನ ಅಲ್ಲಾಡ್ಸಕ್ಕಾಗಲ್ಲ, ಶಿವನ್ ಮೀಸಲು ಚೊಡಕ ನಾನು ಹಿಂಗೆ ನಿಂತ್ಕೊಳ್ಳಲ್ಲ, ನಾನು ಹಿಂಗೆ ಅಂತ ತಿರ್ಕೆ ನಿಂತ್ಕೊತ ಸರ್. ವಶೀಕರಣದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ನಮಗೆ ವಶೀಕರಣದ ಮೇಲೆ ನಂಬಿಕೆ ಇಲ್ಲ. ಯಾಕೆ? ಏನಾದ್ರು ರಿಯಲ್ ಆಗಿ ಎಕ್ಸ್ಪೀರಿಯನ್ಸ್ ಮಾಡಿದ್ದೀರಾ? ಅಂತೂ 108 ಮಾಡಿದ್ವಿ, ಒಂದು ದಿವಸ ಕೂಡ ಪರಿಹಾರ ಸಿಗಲಿಲ್ಲ. ಹೇಗೆ ಟೆಸ್ಟ್ ಮಾಡಿದ್ರಿ? ಎಲ್ಲ ಟೆಸ್ಟ್ ಮಾಡಿದ್ರ? ಎಲ್ಲಾನು ಟೆಸ್ಟ್ ಮಾಡಿದೆ ಕಣಪ್ಪ. ವಶೀಕರಣ ಮೊಬೈಲ್ ಕೊಟ್ಟವ, ಅವ್ರು ಏನೇನು ಮಾಡಿದೆ ಎಲ್ಲಾನು ಮಾಡಿದ್ವಿ, ಒಂದು ನಿಜವಾಗ್ಲೂ ಸುಳ್ಳು ಎಲ್ಲ. ಏನೇನು ಮಾಡಿದ್ರಿ? ಮೊಬೈಲಲ್ಲಿ ಕೊಟ್ಟಿರೋ ಏನೇನು ಮಾಡಿದ್ರಿ? ಏನೇನು ಹೇಳ್ತಾರೆ, ಲವಂಗ ಕಟ್ಟಿ, ಏಲಕ್ಕಿ ಕಟ್ಟಿ, ನಿಂಬೆಹಣ್ಣು ಕಟ್ಟಿ, ತೆಂಗಿನಕಾಯಿ ಕಟ್ಟಿ, ಕೋಳಿ ಮಟ್ಟ ಹೊಡೀರಿ. ಎಲ್ಲಿ ಕಟ್ಟಿ ಬಂದ್ರಿ ಲವಂಗ ಏಲಕ್ಕಿ ಎಲ್ಲ? ಎಕ್ಕದ ಗಿಡ ಕಟ್ಟಿದ್ವಿ, ಎಕ್ಕದ ಗಿಡ ಕಟ್ಸಿದ್ವಿ, ಬೇವಿನ ಮರ ಕಟ್ಟಿದ್ರು ಬೇವಿನ ಮರ ಕಟ್ಟೆ, ಹಳ್ಳಿ ಮರ ಕಟ್ಟಿದ್ರು, ಯಾರ್ಯಾರು ಏನೇನು ಅಂತಾರೆ ಅದನ್ನು ಮಾಡಿ ಸಾಕಾಯ ಸುಣ್ಣಾಕ್ಬಿಟ್ಟಿದ್ವಿ ಕಡೆ. ಯಾವ ವರ್ಕೌಟ್ ಆಗ್ಲಿಲ್ವಾ? ಒಂದು ವರ್ಕೌಟ್ ಆಗಲಿಲ್ಲ. ಮನೇಲಿರೋ ಲವಂಗ ಏಲಕ್ಕಿ ಕೈಲ ಅದ ಕಡೆ ಏಲಕ್ಕಿ ಡಬ್ಬ ಲವಂಗ ಡಬ್ಬ ಎಲ್ಲ ಖಾಲಿ ಎಲ್ಲಾರು ಖಾಲಿ ಮಾಡಿದ್ವಿ ಕಡ್ಸ. ಮನೇಲಿರೋ ಬೆಳ್ಳುಳ್ಳಿ ಖಾಲಿ ಹೋದ 80 ಬೆಳ್ಳುಳ್ಳಿಯನ್ನು ಕರದರೆಲ್ಲ ಸಾಲ ಮುಂದಕ್ಕೆ ಪೋಣಿಸಿ ಸಂಜೆ 6 ಗಂಟೆ ಟೈಮಲ್ಲಿ ಬೇವಿನ ಮರಕ್ಕೆ ಕಟ್ಟಿ ಬನ್ನಿ. ಬೇವಿನ ಮರಕ್ಕೆ ಕಟ್ಟಿ ಬಂದ ಬೆಳ್ಳುಳ್ಳಿ ಮೇಲೆ ಹೆಸರು ಬರ್ತಿ, ಬೆಳ್ಳುಳ್ಳಿ ಮೇಲೆ ಗಂಟೆ ಹೇಳ್ತೀವಿ, ಅದನ್ನು ಬರ್ತೆ ಕಣ ಸಾಲ 9 ಮೇಲೆ ಬರ್ದೆ ಸರ್. ಅಯ್ಯೋ ಏನು ವರ್ಕೌಟ್ ಅದ ನೀನು 2 ಮಣಿ ಮಂಜು ತೊಗೊಂಡು ವರ್ಕೌಟ್ ಆದ ಕತೆ ಕಣ. ಓಕೆ ಗೋಸ್ಕರ ಯಾವ್ದಾರು ಸ್ವಾಮೀಜಿನ ಕಾಂಟ್ಯಾಕ್ಟ್ ಮಾಡಿದ್ರಾ?
3 ಜನ ವಿವೇಕಾನಂದ ಸ್ವಾಮೀಜಿ ತಗೊಂಡಿದ್ರು. ಎಲ್ಲಿ ಯೂಟ್ಯೂಬಲ್ಲಿ ನೋಡ್ಕೊಂಡ್ರ? ಸ್ವಾಮೀಜಿ ಹೆಸರು ಕೊಡೋರ್ ಕಣವ. ಅದ ಇದು ಸರ್ ರೀಮ್ ರೀಮ್ ಸಾರ್ ರೀಮ್ ತಗಲಿ ಕ್ರೀಮ್ ಕ್ರೀಮ್ ರೀಮ್ ರೀಮ್ ಸ್ವಾತಿ ಪಟ್ ಪಟ್ ಸ್ವಾಹ. ಹಂಗ ಬ್ಯಾಟ್ ಮಾಡಿ ಕಳ್ಸೇನು. 11 ಸಾರಿ ಮಾಡಿ, 29 ಸಾರಿ ಮಾಡಿ, 51 ಸಾರಿ ಮಾಡಿ ಹಂಗೆ ಹೇಳಾರಲ್ಲ. ಒಂದೊಂದು ಇದ್ರಲ್ಲಿ ವಶೀಕರಣ ಅಂತಾರೆ ಹೇಳ್ತಾನೆ. ಅವ್ರು ಏನು ಹೇಳ್ತಾರೆ ಅದೆಲ್ಲ ಮಾಡ್ಬೇಕು. 7 ಮನಷ್ಟು ಗುಣ ಮಾಡ್ಕೊಂಡು ಕಳ್ಸ. ಈಗ ಶಿವ ವಶೀಕರಣ ಮಾಡೋದಕ್ಕೆ ನೆನ್ಕಡ ಸುಳ್ಳು ಕಣವೆಲ್ಲ. ಇನ್ನು ಏನೇನ ಕೊಡಕ್ಕಂತ ಅರಿಸೇನು. ರೀಮ್ ರೀಮ್ ಕ್ರೀಮ್ ಕ್ರೀಮ್ ಸ್ವಾತಿ ಪಟ್ ಪಟ್ ಸ್ವಾಹ. ಹೋಮ ಮಾಡೋಸೇನು ಪಟ್ ಪಟ್ ಸ್ವಾಹ. ಅದ್ ನಾನು ಒಂದು ಪ್ರಶ್ನೆ ಕೇಳಲ್ಲ? ಕೇಳವ. ಗಂಡನ ಹೆಂಗಮ್ಮ ಹೊಲಿಸ್ಕೊಳ್ಳೋದು? ವಶೀಕರಣ ಮಾಡವ. ಯಾವ ಥರ ನಮ್ಮ 3 ಲವಂಗ ತಗೋ, 3 ಏಲಕ್ಕಿ ತಗೋ, ಒಂದು ಅರ್ಶಿನ ಕೊನೆ ತಗೋ, ಕಟ್ಟು ಕೆಂಪು ಬಟ್ಟೆಗೆ ಅರ್ಶಿನ ಪುಡಿ ಕುಂಕುಮನೆ ಕಟ್ಬಿಟ್ಟು ಆಮೇಲೆ 5 ಸುತ್ತು ಅರ್ಶಿನ ದಾರ ಸುತ್ತಿ ನಿನಗೆ ಇಳಿಸ್ಕೊಂಡು ಬೇವಿನ ಮರದ ತಂಡ ಕಟ್ಟಿ ಬರವ. ಬೆಳಕರಿಯೋದು ಎದ್ಬಿಟ್ಟು ನಿಂತ್ಕೊತಾನೆ ಶಾಲಿನಿ ಶಾಲಿನಿ ಶಾಲಿನಿ. ಇವೆಲ್ಲ ವರ್ಕೌಟ್ ಆಯ್ತವೆ ನಮ್ಮ. ನಾನು ಹೇಳಿದ್ಮೇಲೆ ವರ್ಕೌಟ್ ಆಯ್ತಾ ಕಣ. ನಂದನೇ ಜಗದ್ಗುರು ಸ್ವಾಮೀಜಿ ಅಂತ ತಿಳ್ಕೊಳ್ತಾನೆ. ನಮ್ಮ ಯೂಟ್ಯೂಬಲ್ಲಿ ಅಡ್ರೆಸ್ ನೋಡ್ಕೊಂಡು ಸ್ವಾಮೀಜಿಗೆಲ್ಲ ಕಾಲ್ ಮಾಡಿದ್ದಲ್ಲ, ಸ್ವಾಮೀಜಿ ಜೊತೆ ಏನ್ ಮಾತಾಡ್ದೆ? ಅಯ್ಯೋ ಸ್ವಾಮೀಜಿ ಏನಾದ್ರು ಗೊತ್ತೇನವ, ಲಾಂಗ್ ನಂಬರ್ ಅದು. ಲಾಂಗ್ ನಂಬರ ರಾಂಗ್ ನಂಬರ ಎಂಥದೋ ನಂಬರು. ಸ್ವಾಮೀಜಿಗಳು ಬಿಜಿ ಇದ್ದಾರೆ ಪಕ್ಕದ ಸೇವಕರಲ್ಲ. ಅಯ್ಯೋ ಕೊನೆ ಸರ್ ಅದು ನಂಬರ್ಕೊಂಡು ಹಿಡಿದು ಮಾಡ್ದೆ ಕಣೆ. ಅಲ್ಲೋ ಅಂದ್ರೆ ಯಾರು ನಾವು ಸರ್ ಹಾಸನದಿಂದ ನೀವು ಮೊಬೈಲಲ್ಲಿ ವಶೀಕರಣ ಮಾಡ್ತಿದ್ದು ಕೊಟ್ರು ಕೇಳಕ್ಕೆ ಪರಿಹಾರ. ಇಲ್ಲಿಗೆ ಬರ್ಬೇಕು. ನಾವು ನಾಗರಬಾವಿಲಿ ಇದ್ದೀವಿ, ಬೆಂಗಳೂರು ನಾಗರಬಾವಿಲಿ ಇದ್ದೀವಿ, ಇಲ್ಲಿಗೆ ಬರ್ಬೇಕು ಅಂದ್ರೆ. ಆಯ್ತು ಸ್ವಾಮೀಜಿ ಅಂತ ಮಾಡಿದ್ದೆ ಫೋನ್. ಇದೆಲ್ಲ ಮಣಿ ತೋರ್